ನಮಸ್ತೆ ಫ್ರೆಂಡ್ಸ್, ನಾವಿವಾಗ ಹೊರಟಿರೋದು ಮಾಗೋಡು ಜಾತ್ರೆಗೆ. ನಾನು ನನ್ನ ದೊಡ್ಡ ಮಗ ರೋಹಿತ್ ಹೊರಟಿದ್ದೀವಿ. ಇಲ್ಲಿಂದ ಗಾಡೀಲಿ ಹೋಗ್ತಾ ಇದ್ದೀವಿ. ಇದು ಫೆಬ್ರವರಿ 2ನೇ ತಾರೀಕು 2026. ಭಾಳ ಚೆನ್ನಾಗಿರ್ತದೆ ಜಾತ್ರೆ ನೋಡೋದಕ್ಕೆ. ಭಾಳ ವಿಶೇಷತೆ ಮಾಗೋಡು ಕಂಬದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂದರೆ ಭಾಳ ಪ್ರಸಿದ್ಧಿ. ತೋರಿಸ್ತೀವಿ ಬನ್ನಿ, ಸ್ವಲ್ಪ ನಮ್ಮ ಕೈಲಾದಷ್ಟು ನಾವು ತೋರಿಸ್ತೀವಿ. ನಾವು ಅಷ್ಟೊಂದು ಮಾತು ಅಷ್ಟು ನೀಟಾಗಿ ಆಡೋದಕ್ಕೆ ಬರೋದಿಲ್ಲ, ನೋಡಿರಿ ತೋರಿಸ್ತೀವಿ. ಓಕೆ, ಬಡವನಹಳ್ಳಿಯಿಂದ ಹೊರಟಿರೋದು ನಾವು. ಆಮೇಲೆ ನಮ್ಮೂರಿಂದ ಮಾಗೋಡಿಗೆ ಒಂದು 18 ಕಿಲೋಮೀಟ್ರ್ ಆಗ್ತದೆ. ಹೊರಟಿದ್ದೀವಿ. ಜರ್ನಿ ಸೆಂಟ್ರಲ್ಲಿ ಮತ್ತು ಇಂದ್ರಾಗ್ರಾಮ, ಜಯನಗರ, ಇಲ್ಲಿ ಫಸ್ಟ್ ಈಗ ಸಿಗೋದು ಜಯನಗರ. ಇದಾದ್ಮೇಲಿಂದ ಕೂನಹಳ್ಳಿ, ಹುಂಜನಹಳ್ಳಿ ಆದಮೇಲೆ ನ್ಯಾಯಗೆರೆ, ಅದಾದಮೇಲೆ ಯರಗುಂಟೆಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಿ ಯರಗುಂಟೆ ಗೇಟಲ್ಲಿ ತಿರುಗಿಕೊಂಡ್ರೆ ಮಾಗೋಡು ಕಡೆಗೆ ತಿರ್ಕೊಳ್ಳೋದು. ಈಗ ಟ್ರಾಫಿಕ್ಕು ಸ್ವಲ್ಪ ಈ ಸತಿ ನಾವು ಮುಂಚೆಗೆ ಹೇಳ್ತಾ ಇದ್ವಿ, ರೋಡಾಗ ಹೋಗ್ತಾ ಇರುವಾಗ ಏನಂದರೆ ಪೂರ್ತಿ ನಾವು ವೀಡಿಯೋ ಪೂರ್ತಿ ಮಾಡಿದ್ವಲ್ಲ ಆಲ್ರೆಡಿ, ಆಮೇಲಿಂದ ಅಲ್ಲೂ ನಾವು ಅಪ್ಲೋಡ್ ಮಾಡ್ತಾ ಇರೋದು. ಹಾಗಾಗಿ ಪೊಲೀಸ್ನವರು ಭಾಳನೇ ಶಿಸ್ತುಬದ್ಧವಾಗಿ ಮುಂಚೆ ಎಲ್ಲ ನಡೆಯೋದಕ್ಕೂ ಈಗೂ ಭಾಳ ಟ್ರಾಫಿಕ್ ಒಂದು ಸ್ವಲ್ಪ ಕಮ್ಮಿ. ನಮಗೆ ವೆಹಿಕಲ್ನವ್ರಿಗೆ ಭಾಳನ ಈಸಿ ಆಯಿತು ಹೋಗಿ ಬರೋದಕ್ಕೆಲ್ಲನ. ಮುಂದೆ ತೋರಿಸ್ತೀವಿ, ಹಂಗೆ ನೋಡ್ತಾ ಹೋಗ್ರಿ. ಇದು ಫಸ್ಟ್ನೇ ಎಪಿಸೋಡ್ ಆಗಿರ್ತದೆ. ಏನು ರೋಡ್ ತೋರಿಸ್ತೀವಲ್ಲ, ಹಂಗಾಗಿ ಫಸ್ಟ್ನೇ ಎಪಿಸೋಡು. ಜಾತ್ರೆ ಎಲ್ಲ 2ನೇ ಎಪಿಸೋಡಲ್ಲಿ ತೋರಿಸ್ತೀವಿ. ಬಸ್ನೆಲ್ಲ ಕೆರೆ ಪಕ್ಕದಲ್ಲೇ ಕೆಳಗಡೆ ಭಾಗದಲ್ಲಿ ಹಾಕ್ಸಿರೋದ್ರಿಂದ ಭಾಳ ಟ್ರಾಫಿಕ್ ಕಮ್ಮಿ ಆಗೋಯ್ತು. ಮುಂಚೆ ಎಲ್ಲ ಒಳಗಡೆ ಬಿಡ್ತಿದ್ರು, ಇನ್ನೂ ಸ್ವಲ್ಪ ಮುಂದೆ. ಈಗ 1
ಕಿಲೋಮೀಟ್ರ್ ಹತ್ತತ್ರ ಹಿಂದಗಡೆಗೆ ಎಡಗಡೆ ಭಾಗದಲ್ಲಿ ಬಸ್ಗಳು ಸೈಡ್ಗೆ ಹಾಕ್ಸಿದ್ದಾರೆ. ಅದರಿಂದ ಸ್ವಲ್ಪ ಟ್ರಾಫಿಕ್ ಅವಾಯ್ಡ್ ಆಗಿದೆ ಈ ಸತಿ. ಮುಂದೆ ಸಣ್ಣ ಗಾಡಿಗಳನ್ನೆಲ್ಲ ಒಳಗಡೆ ಬಿಟ್ಟಿದ್ದಾರೆ. ತಿರ್ಗಿ ನಮ್ಮ ಗಾಡಿ ಮುಂದಗಡೆ ಹೋಗಿ ಸೈಡ್ಗೆ ಹಾಕ್ತೀವಲ್ಲ, ಅಲ್ಲೆಲ್ಲ ದೊಡ್ಡ ಗಾಡಿಗಳು ಸೈಡ್ಗೆ ಹಾಕಿಬಿಟ್ಟಿದ್ದಾರೆ. ಟೂ ವೀಲರ್ಗಳೆಲ್ಲ ಇನ್ನೊಂದು ಸ್ವಲ್ಪ ಲೆಫ್ಟ್ ಹೋಗಿ ಲೆಫ್ಟ್ ಹಾಕ್ಬೋದು. ಇಲ್ಲೆಲ್ಲ ಟೂ ವೀಲರ್ ಎಲ್ಲ ಏನಂತ ಇದಿರಲ್ಲ. ಆದರೂ ಒಳಗಡೆ ಅಂತೂ ದೇವಸ್ಥಾನದ ರೋಡಾಗೆ ಇನ್ನೂ ಒಂದು ಸ್ವಲ್ಪ ಒಂದು 500 ಮೀಟ್ರಿಂದ ಹಿಂದೆಗಡೆಗೆ ಬ್ಯಾರಿಗೇಟ್ ಹಾಕ್ಬಿಟ್ಟು ಟೂ ವೀಲರ್ನು ಸೈಡ್ಗೆ ಹಾಕ್ತಿದ್ದಾರೆ. ಭಾಳ ಅನುಕೂಲ ಆಯಿತು ಜನ ಓಡಾಡೋದಕ್ಕೂ ಬರೋದು. ಅಂದರೆ ಜನ ಜಾಸ್ತಿ ಮಾಗೋಡು ರಂಗಪ್ಪಂಗೆ ನಡ್ಕೊಂಬಕ್ಕೆ ಭಾಳ ಚೆನ್ನಾಗಿದೆ. ಅಷ್ಟೇ ದೇವರು ಒಳ್ಳೆ ಮಾಡೋದ್ರಿಂದ ತಾನೇ ಜನ ಹೋಗೋದು. ನಮ್ಮ ಹಿಂದೂಗಳಲ್ಲಿ ಅದು ಭಾಳ ದೇವರಿಂದ ಅಂದರೆ ಭಾಳ ನಂಬಿಕೆ ಜನ ಸೇರ್ತಾರೆ. ಜಾತ್ರೆ ಹಬ್ಬ ಮಾಡ್ತಾರೆ. ಎಲ್ಲ ಏಕಂದ್ರೆ 3ರಿಂದ 5 ಬರೋದಕ್ಕೆ ರೋಡ್ ತೋರಿಸಿದ್ದಾಯಿತು, ಊರುಗಳೆಲ್ಲ ತೋರಿಸಿದ್ದಾಯಿತು. ಇನ್ನು ಸೆಕೆಂಡ್ ಎಪಿಸೋಡಲ್ಲಿ ಜಾತ್ರೆ ಎಲ್ಲ ಯಾವ್ಯಾವ ಥರ ಆಟಿಕೆಗಳು, ಹುಡುಗರು ಆಟ ಆಡೋವು, ದೊಡ್ಡವರು ಆಟ ಆಡೋವು ಎಲ್ಲ ತೋರಿಸ್ತೀವಿ. ಮಿಸ್ ಮಾಡ್ದಲೇ 2ನೇ ಎಪಿಸೋಡ್ ನೋಡಿ ಫ್ರೆಂಡ್ಸ್. ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.